ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. 2 ದಿನದಿಂದ ಒಂಚೂರು ಬಿಸಿಲು ಕಾಣ್ದೇನೆ ಬೆಂಗಳೂರಲ್ಲಂತೂ ಚಳಿ ಅಂದ್ರೆ ಚಳಿ ಅಂತ ಹೇಳ್ಬೋದು. ಹಂಗಾಗಿ ಇವತ್ತು ಸ್ವಲ್ಪ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಮಂಡೇ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಹಂಗಾಗಿ ಇವತ್ತು ಇರೋ ಬರೋ ಕೆಲಸ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆನೆ ಫ್ರೈಡ್ ರೈಸ್ ಮಾಡಿ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣನೇ ನಾವೆಷ್ಟು ಕೂಲಾಗಿ ದಿನನ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೇದು. ಇವತ್ತು ಸ್ವಲ್ಪ ಇದಾಯ್ತು, ಕೋಪನೂ ಬಂತು. ಯಾಕೆಂತಂದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ. ಇವತ್ತು ಫ್ರೈಡ್ ರೈಸ್ ಮಾಡ್ತಾ ಇದೀನಿ. ನೀವು ಕೂಡ ಇದನ್ನ ಮಾಡಿ ನೋಡಿ. ತುಂಬಾ ತರದಲ್ಲಿ ತರಕಾರಿಗಳನ್ನ ಬಳಸ್ಕೊಂಡು ಮಾಡ್ತೀವಲ್ವಾ, ಈ ಒಂದು ರೈಸು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಏನ್ ಗೊತ್ತಾ, ಪಲಾವ್ ಮಾಡೋದಕ್ಕೆ ಅಕ್ಕಿನ ಆಮೇಲೆ ಹಾಕ್ತಿವಲ್ವಾ, ಅಕ್ಕಿ ಒಂದ್ ಕಡೆ ನಾನೇನ್ ಮಾಡ್ತೀನಿ, ಏನಾದ್ರೂ ಟೈಮ್ ಆಗಿದ್ದಾಗ ಒಂದ್ ಕಡೆ ಗೊಜ್ಜು ರೆಡಿ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ಹಂಗಾಗಿ ಎರಡೂ ಕೂಡ ಬೇಗನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇದು ಸ್ವಲ್ಪ ಲೇಟ್ ಆಗಿತ್ತು ಅಂತ ಅನ್ಬಿಟ್ಟು, ಮಂಡೇ ಅಲ್ವಾ, ಮಂಡೇ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಹಂಗಾಗಿ ಮನೆಯವ್ರು ಕೂಡ ಫೋನ್ ಮಾಡಿದ್ರು, ಊರಿಗೆ ಬರ್ಬೇಕಾಗತ್ತೆ, ನಾನು ಫೋನ್ ಮಾಡ್ತೀನಿ ಅಂತ. ಹಂಗಾಗಿ ಅವ್ರು ಹೇಳಿದ್ಮೇಲೆ ಬೇಗ ಬೇಗ ಕೆಲ್ಸಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು, ಇಲ್ಲ ಅಂತಂದ್ರೆ ಕೆಲಸ ಎಲ್ಲ ಬಿಟ್ಟು ಹಂಗೆ ಹೋಗ್ಬೇಕಾಗತ್ತೆ ಅಂತ ಅನ್ಬಿಟ್ಟು ಇಲ್ಲಿ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕೊಂಡು ಈರುಳ್ಳಿ ಹಾಕೊಂಡಿದೀನಿ, ಒಂದು 4 ಹಸಿಮೆಣಸಿನಕಾಯಿನ ಹಾಕೊಂಡು ಕ್ಯಾಪ್ಸಿಕಮ್ಮು, ಆಮೇಲೆ ಬೀನ್ಸು, ಕ್ಯಾರೆಟು, ಆಮೇಲೆ ಟೊಮೊಟೊ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಬೇಗನೆ ಬೇಯುತ್ತೆ ಆಯ್ತಾ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಬೀನ್ಸು ಎಳೆದಿದ್ರೆ ತುಂಬಾ ಬೇಗನೆ ಸಾಫ್ಟ್ ಆಗುತ್ತೆ. ಇದು ಎಲೆಕೋಸನ್ನ ಹಾಕೋತಾ ಇದ್ದೀನಿ. ಎಲೆಕೋಸನ್ನ ಚೆನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಅದನ್ನ ತೊಳೆದು ಆಮೇಲೆ ಹಾಕೊಂಡ್ರೆ ಬೇಗನೆ ಇದು ಇದಾಗ್ಬಿಡುತ್ತೆ. ಏನು ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದ್ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಅನ್ನ ಕೂಡ ಆಯ್ತು. 1 ಸ್ಪೂನ್ ಅಷ್ಟು ಇದನ್ನ ಹಾಕೊಂಡೆ ನಾನು, ಎಣ್ಣೆನ. ಯಾಕೆಂದ್ರೆ ತುಪ್ಪ ಹಾಕೋಣ ಅಂತ ಅನ್ಕೊಂಡೆ, ಲಾಸ್ಟಲ್ಲಿ ಹಾಕೊಂಡ್ರೆ ಆಯ್ತು ಅಂತ ಅನ್ಬಿಟ್ಟು ಎಣ್ಣೆ ಸ್ವಲ್ಪ ಕಮ್ಮಿ ಆದ್ರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಸಾಲ್ಟ್ನ ಹಾಕೊಂಡೆ, ಉಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿ ಒಂದ್ 30 ಸೆಕೆಂಡ್ ಬಿಡ್ಬೇಕಾಗತ್ತೆ. ತರಕಾರಿ ಅಲ್ವಾ, ಬೇಗನೆ ಬೇಯುತ್ತೆ. ಇನ್ನು ಕ್ಯಾರೆಟ್ ಅಷ್ಟು ಚೆನ್ನಾಗಿರ್ಲಿಲ್ಲ ಇವತ್ತು. ಹಂಗಾಗಿ ಯಾವ್ದು ಚೆನ್ನಾಗಿತ್ತು ಅದನ್ನ ಒಂದು 2ನ್ನ ಈ ತರ ಎಲ್ಲ ಪೀಲ್ ಮಾಡಿ ಹಾಕೊಂತಾ ಇದ್ದೀನಿ. ಚೆನ್ನಾಗಿರುತ್ತೆ ಹಾಕೋದ್ರಿಂದ. ಇವಾಗ ಕಿಚನ್ ನ ಕ್ಲೀನ್ ಮಾಡ್ಕೋಬೇಕಲ್ವಾ, ಅದಾಗೋ ಅಷ್ಟರಲ್ಲಿ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಆ ತರಕಾರಿ ಹೆಚ್ಚೋದಕ್ಕೆಲ್ಲ ಬಳಸ್ಕೊಂಡಿದ್ನಲ್ಲ, ಚಾಕು ಎಲ್ಲಾನು ಕೂಡ ಒರೆಸಿ ಸೈಡ್ಗೆ ಎತ್ತಿಟ್ಬಿಟ್ರೆ, ಅಲ್ಲಲ್ಲೇ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಬೇಗ ಆಗುತ್ತೆ. ಆಮೇಲೆ ಕ್ಲೀನ್ ಮಾಡೋಣ ಅಂದ್ರೆ ಜಾಸ್ತಿ ಟೈಮ್ ಆಗ್ಬಿಡುತ್ತೆ. ಕುಕ್ಕರು ಎಲ್ಲಾನು ಕೂಡ ತೊಳೆದಿಟ್ಟಿದ್ದೀನಿ, ಅದನ್ನು ಕೂಡ ಅದ್ರ ಪ್ಲೇಸ್ಗೆ ಸೇರಿಸ್ಬಿಡ್ಬೇಕು. ಇವತ್ತು ಮೊಸರು ಹಾಲು ತರಿಸಿಲ್ಲ. ಯಾಕೆಂದ್ರೆ ಸಂಜೆ ಬರೋದು ಲೇಟ್ ಆಯ್ತು ಅಂದ್ರೆ ಸುಮ್ಮನೆ ಇದಾಗುತ್ತೆ. ಫ್ರೆಶ್ ಆಗಿ ತರಿಸ್ಕೊಂಡ್ರೆ ಆಯ್ತು ಅಂತ ಇರೋದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಮಗ ಕೂಡ ರೆಡಿಯಾಗಿ ಬಂದ. ಟಿಫನ್ ರೆಡಿ ನೀನಮ್ಮ ಅಂತ ಅಂದ್ಬಿಟ್ಟು, ಅವ್ನಿಗೆ ಸ್ವಲ್ಪ ಬೇಗನೆ ಇತ್ತು ಇವತ್ತು ಕ್ಲಾಸು. ಹಂಗಾಗಿ ಚಂದುಗೆ ಇವತ್ತು ಮಂಡೇ ಆಗಿರೋದ್ರಿಂದ ನಿನ್ನೆ ಕ್ಲಾಸ್ ಇತ್ತು, ಸಂಡೇ. ಇವತ್ತು ರಜಾ ಇದೆ ಅವನ್ಗೆ. ಹಂಗಾಗಿ ಇವನೊಬ್ಬನ್ಗೆನೆ ಬೇಗನೆ ಇದ್ ಮಾಡ್ಬೇಕು. ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಮಂಡೇ ರಜಾ ಇದೆ ಅಂತ ಅಂದ್ಬಿಟ್ಟು. ಇಬ್ರಿಗೂ ಕೂಡ ಬ್ರೇಕ್ಫಾಸ್ಟ್ ರೆಡಿ ಎಲ್ಲ ಮಾಡ್ಬಿಟ್ಟಿದ್ದೆ. ಆಮೇಲೆ ಹೇಳ್ದ, ಸರಿ ಇವತ್ತು ರಜಾ ಇದೆ ಅಂತ ಅಂದ್ಬಿಟ್ಟು ಅವನು ನಾನು ಇಬ್ರು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಆದ್ರೆ ಅವ್ನು ಬರ್ಲಿಲ್ಲ. ಹಂಗಾಗಿ ಇವಾಗ ಎಲ್ಲಾನು ಕೂಡ ಅದ್ರ ಪ್ಲೇಸ್ಗೆ ಸೇರಿಸಿದಾಯ್ತು. ಇವಾಗ ಇದು ಗೊಜ್ಜು ಮಾಡ್ಕೊಂಡಿದ್ನಲ್ವಾ, ಗೊಜ್ಜು ಅಂದ್ರೆ ಇನ್ನೇನು ಅಲ್ಲ, ತರಕಾರಿನ ಸ್ಟೀಮ್ ಮಾಡ್ಕೊಂಡಿದೀನಿ. ಇದಕ್ಕೆ ನಾನು ಮಸಾಲೆಗಳನ್ನ ಹಾಕೊಳ್ತೀನಿ. ಏನಿಲ್ಲ, ಅರಿಶಿನ, ಗರಂ ಮಸಾಲ, ಅಚ್ಕಾರದ ಪುಡಿ, ಆಮೇಲೆ ಜೀರಿಗೆ ಪೌಡ್ರು ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಲಾಸ್ಟ್ ಅಲ್ಲಿ ಪನ್ನೀರ್ನ ಹುರಿದು ಹಾಕಿದ್ರಂತೂ ಸೂಪರ್ ಟೇಸ್ಟಿಯಾಗಿ ಆಗುತ್ತೆ. ಆದ್ರೆ ಪನ್ನೀರ್ ಇರ್ಲಿಲ್ಲ, ಹಂಗಾಗಿ ಪನ್ನೀರ್ನ ಹಾಕಿಲ್ಲ. ಇವಾಗ ಅಚ್ಕಾರದ ಪುಡಿನ ಹಾಕೊಂಡೆ, ಜೀರಿಗೆ ಪೌಡ್ರು, ಗರಂ ಮಸಾಲ, ಅರಿಶಿನ ಇಷ್ಟನ್ನು ಕೂಡ ಹಾಕೊಂಡೆ. ಮುಂಚೆನೆ ನಾನು ಉಪ್ಪನ್ನ ಹಾಕೊಂಡಿದ್ದೆ. ಇವಾಗ ರೆಡಿ ಆಯ್ತಲ್ವಾ, ಮಸಾಲೆನ ಒಂದ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕು. ತರಕಾರಿಗೆಲ್ಲ ಮಸಾಲೆ ಇಟ್ಕೋಬೇಕಲ್ವಾ, ಹಂಗಾಗಿ ಅನ್ನ ಕೂಡ ರೆಡಿ ಆಗಿತ್ತು. ಈ ಕ್ಲಿಪ್ಪಿಂಗ್ ಬಂದು ಮುಂಚೆ ಅನ್ನಕ್ಕೆ ಇಟ್ಟಿದ್ನಲ್ವಾ, ಅವಾಗ ಸ್ವಲ್ಪ ಹಾಲ್ನ ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಟೀ ಕಾಫಿ ಕುಡಿಯೋದಷ್ಟು ಒಳ್ಳೇದಲ್ಲ. ಅರಿಶಿನ ಹಾಕಿ ಒಂದ್ ಸ್ವಲ್ಪ ಹಾಲ್ನ ಮಾಡ್ಕೊಂಡಿದ್ದೀನಿ. ಹಾಲ್ನ ಮಾಡ್ಕೊಂಡು ಒಂದ್ ಸ್ವಲ್ಪ ಚಳಿ ಅಲ್ವಾ, ಹಂಗಾಗಿ ಕುಡಿದ್ಬಿಟ್ಟು ಮಾಡೋಣ ಕೆಲ್ಸನ ಅಂತ ಅನ್ಬಿಟ್ಟು ಅದ್ರ ಜೊತೆಗೇನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡು, ಗೊಜ್ಜುನು ಕೂಡ ರೆಡಿ ಆಗಿದೆ. ಇವಾಗ ಅನ್ನ ಮಿಕ್ಸ್ ಮಾಡ್ಬೇಕಷ್ಟೇನೆ. ಈ ಒಂದು ಅನ್ನ ಯಾವತ್ತು ಉದುದ್ರಾಗಿ ಇರ್ಬೇಕು, ಅವಾಗ ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನಮ್ಮನೇಲಿ. ಹಂಗಾಗಿ ಸ್ವಲ್ಪ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ. ನಾನು ಬೆಲ್ಲನ ಯೂಸ್ ಮಾಡ್ತೀನಿ. ಸಕ್ಕರೆ ಅಂತೂ ನಮ್ಮ ಮನೇಲಿ 1 kg ಖಾಲಿ ಆಗಲ್ಲ. ಏನಾದ್ರೂ ಸ್ವೀಟ್ ಮಾಡಿದ್ರೆ ಮಾತ್ರ ಸಕ್ಕರೆ ಹಾಕ್ಲೇಬೇಕು ಅಂದಾಗ ಮಾತ್ರ ಸಕ್ಕರೆ ಖಾಲಿ ಆಗುತ್ತೆ. ಇಲ್ಲ ಅಂದ್ರೆ ಈ ಫಂಕ್ಷನ್ಗೆ ಅಂದ್ರೆ ಗೃಹ ಪ್ರವೇಶಕ್ಕೆ ತಂದಿರೋ ಸಕ್ಕರೆ ಇನ್ನ ನಮ್ಮ ಮನೇಲಿ ಹಂಗೆ ಇದೆ ಅಂತ ಹೇಳ್ಬೋದು. ಇವಾಗ ಚಳಿಗೆ ಒಂದ್ ಸ್ವಲ್ಪ, ನೆನ್ನೆ ಏನಾಯ್ತು ಗೊತ್ತಾ, ಮೆಹಂದಿ ಹಾಕೊಂಡಿದ್ದೆ. ಹೆಂಗಾಗ್ಬಿಟ್ಟಿದೆ ಕೂದ್ಲು ಅಂದ್ರೆ ಒಳ್ಳೆ ಫ್ರೀಜಿ ತರ ಇದಾಗ್ಬಿಟ್ಟಿದೆ, ಶೈನಿಂಗೇ ಇಲ್ಲ. ಹಂಗಾಗಿ ಎಣ್ಣೆ ಹಚ್ಕೊಳ್ಳೋಣ ಅನ್ಕೊಂಡೆ. ಇವತ್ತು ಊರ್ಗ್ ಹೋಗ್ಬೇಕಲ್ವಾ, ಹಂಗಾಗಿ ಮತ್ತೆ ತಲೆಗೆ ಮಾಡ್ಕೋಬೇಕು. ಹಂಗಾಗಿ ಈ ತರ ಕೂದ್ಲು ಈ ತರ ಆಗಿದೆ. ಇವಾಗ ಕುಡಿದ್ಬಿಟ್ಟು ಪಟ ಪಟ ಅಂತ ಅನ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಅನ್ನ ಬಸ್ತು ಇಟ್ಟೆ. ಇವಾಗ ಮಿಕ್ಸ್ ಮಾಡೋಣ. ಅದಕ್ಕೂ ಮುಂಚೆ ಕೇಕ್ ಮಾಡೋಣ ಅಂತ ಅನ್ಬಿಟ್ಟು ಕೇಕ್ಗೆ ನಾನು ಇದು ಏನು ಆರೆಂಜ್ ಜ್ಯೂಸ್ ನ ತೆಗೆದು ಅದ್ರಲ್ಲಿ ಕೇಕ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ.
ಮಾಡ್ಕೊಳ್ಳೋಣ. ಇಷ್ಟು ರೆಡಿ ಆಗಿದೆ. ಇವಾಗ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಅನ್ನ ಕೂಡ ರೆಡಿ ಆಗಿದೆ ಅಲ್ವಾ, ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡೋಣ ಅನ್ಕೊಂಡ, ಫುಲ್ ಬಿಸಿ ಇದೆ ಆಯ್ತಾ, ಸುಮ್ನೆ ಯಾಕೆ ರಿಸ್ಕು ಅಂತ ಅಂದ್ಬಿಟ್ಟು ಒಂದೊಂದ್ ಸ್ವಲ್ಪನೇ ಈ ತರ ತೆಗೆದು ಹಾಕೊಂತಾ ಇದ್ದೀನಿ. ಅನ್ನ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ, ಬಸ್ತು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಕೆಲವೊಬ್ಬರಿಗೆ ಮಂಡಿ ನೋವು ಆಮೇಲೆ ಇಮ್ಡಿ ನೋವು ಬರ್ತಾ ಇರುತ್ತೆ ಅಲ್ವಾ, ಅಂತವ್ರು ಬೇಕಾದ್ರೆ ಬಸ್ತು ಅನ್ನನ ಊಟ ಮಾಡಿ ನೋಡಿ ಒಂದ್ ಸ್ವಲ್ಪ ದಿನ. ಮಂಡಿ ನೋವು ಎಲ್ಲಾನು ಕೂಡ ಕಮ್ಮಿ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ತರ ಇದ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ ಮಕ್ಳಿಗೆ ಖಂಡಿತವಾಗ್ಲೂ ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಏನಾದ್ರೂ ಒಂದೇ ತರ ತಿಂದು ಬೇಜಾರಾಗಿತ್ತು ಅಂದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ನಿಮ್ ಮಕ್ಳು ಇಷ್ಟಪಡ್ತಾರೆ, ನೀವು ಇಷ್ಟಪಡ್ತೀರಾ, ಅಷ್ಟು ಸೂಪರ್ ಆಗುತ್ತೆ. ನನ್ ಮಕ್ಳಿಗಂತೂ ಒಂದೊಂದ್ಸಲಿ ಯಾವಾಗಾದ್ರೂ ಬೇಜಾರಾದಾಗ ಸಂಜೆ ಬಂದಾಗ್ಲೂ ಇದನ್ನ ಮಾಡ್ಕೊಟ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ತರಕಾರಿನೂ ತಿಂತಾರ, ಇದ್ರ ಜೊತೆಗೆ ಇದು ಕೂಡ ಆಗುತ್ತೆ ಅನ್ಬಿಟ್ಟು ನಾನು ಇದೇ ತರಾನೇ ಜಾಸ್ತಿ ಮಾಡ್ಬಿಡ್ತೀನಿ. ಇವಾಗ ರೆಡಿ ಆಗಿದೆ. ಇದಕ್ಕೆ ನೀವು ಇಷ್ಟಪಡೋರಾದ್ರೆ ಎಗ್ಗು ಕೂಡ ನೀವು ಬಳಸ್ಕೊಂಡು ಮಾಡ್ಕೊಳ್ಬಹುದು. ಇವಾಗ ರೆಡಿ ಆಗಿದೆ. ಇಬ್ಬರಿಗೂ ಕೂಡ ತಗೊಳ್ರೋ ಅಂತ ಹೇಳ್ತಾ ಇದ್ದೀನಿ, ಬರ್ಲಿಲ್ಲ, ಹಾಗಾಗಿ ನಾನೇ ತಗೊಂಡೋಗಿ ಕೊಡೋಣ ಅಂತ ಅನ್ಬಿಟ್ಟು ಇವಾಗ ಕೊಟ್ಬಿಟ್ಟು ಬಂದೆ. ಆಮೇಲೆ ಇದನ್ನೆಲ್ಲ ಕ್ಲೋಸ್ ಮಾಡಿ ಇದ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬೇಗ ಬೇಗನೆ ಕಿಚನ್ ಒಂದು ಕ್ಲೀನ್ ಆಗ್ಬಿಟ್ರಿ ಅಂತಂದ್ರೆ ಎಲ್ಲ ಕೆಲಸ ಮುಗ್ದಂಗ್ ಅನ್ಸ್ಬಿಡುತ್ತೆ. ಅಲ್ಲಲ್ಲೇ ಇತ್ತು ಅಂತಂದ್ರೆ ಕಿಚನ್ ಅಲ್ಲಿ ಸ್ವಲ್ಪ ಟೆನ್ಷನ್ ಆಗುತ್ತೆ. ಇವತ್ತೇನಾಯ್ತು ಗೊತ್ತಾ, ಬೆಳಿಗ್ಗೆನೆ ನನ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತು ಅಂತಂದ್ರೆ, ಕೀನ ತಂದು ಗಾಡಿ ಕೀನ ಪರ್ಸಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾನೆ ಚಂದು ಆಯ್ತಾ. ಅದು ಎಷ್ಟು ಮನೆ ಎಲ್ಲ ಹುಡ್ಕಿದೀನಿ ಅಂದ್ರೆ ಬೆಳಿಗ್ಗೆ ಆತರ ಟೆನ್ಷನ್ ಆಗೋಯ್ತು. ಆಮೇಲೆ ಕೂಗಾಡ್ಬಿಟ್ಟಿದ್ದೀನಿ ಮನೇಲಿ. ನಾನು ಅಷ್ಟು ರಿಯಾಕ್ಟ್ ಮಾಡಲ್ಲ, ಸ್ವಲ್ಪ ಕೂಲ್ ಆಗಿರೋದಕ್ಕೆ ನಂಗೆ ಇಷ್ಟ ಬೆಳಿಗ್ಗೆ ಹೊತ್ತು ಯಾವುದೇ ಕಾರಣಕ್ಕೂ, ಯಾಕೆಂದ್ರೆ ಡೇ ಫುಲ್ಲು ಹಂಗೆ ಹೋಗ್ಬಿಡುತ್ತೆ ಅನ್ನೋದು. ಹಂಗಾಗಿ ನಾನು ಸುಮ್ನೆ ರಿಯಾಕ್ಟೇ ಮಾಡಲ್ಲ, ಸುಮ್ನೆ ಇರ್ತೀನಿ ಸೈಲೆಂಟ್ ಆಗಿ. ಹಂಗಾಗಿ ಇವತ್ತು ಆತರ ಆಯ್ತು. ತಂದ ತಕ್ಷಣ ಹ್ಯಾಂಗ್ ಮಾಡ್ಬಿಟ್ರೆ ಒಂದ್ ಇದಾಗುತ್ತೆ, ಜವಾಬ್ದಾರಿ ಇಲ್ದೆ ನಡ್ಕೋಬಾರ್ದು ಮಕ್ಳು ಅಂತ ಅನ್ಬಿಟ್ಟು ಚಂದು ಮೇಲೂ ಕೂಗಾಡ್ಬಿಟ್ಟಿದ್ದೀನಿ ಅವನಿದ್ದ ತಕ್ಷಣನೇ. ಇವತ್ತು ಸೋಮವಾರ ಅಲ್ವಾ, 2 ದಿನದಿಂದ ಯಾವುದೇ ರೀತಿ ಕೆಲಸಗಳನ್ನ ಮಾಡ್ಕೊಂಡಿರ್ಲಿಲ್ಲ. ಹಂಗಾಗಿ ಇವಾಗ ಎಲ್ಲ ಕಿಟಕಿಗಳನ್ನೆಲ್ಲ ಒರೆಸ್ಕೊಂಡು, ಕಿಟಕಿಗಳನ್ನ ಆ ಕಡೆಯಿಂದ ಯಾವ್ದು ತೊಳೆಯೋದಕ್ಕಾಗತ್ತೆ ಅದನ್ನೆಲ್ಲ ತೊಳೆಯೋಣ ಅಂತ ಅನ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಬಟ್ಟೆಗಳು ಕೂಡ ಇವತ್ತು ವಾಶ್ ಮಾಡೋದು ತುಂಬಾನೇ ಇದೆ, ಹಂಗಾಗಿ ವಾಶ್ ಮಾಡ್ಬೇಕು. ಮೇಲ್ಗಡೆ ಇವತ್ತು ಟೆರೆಸ್ ಎಲ್ಲ ವಾಶ್ ಮಾಡ್ಬೇಕು, ಅದನ್ನು ಕೂಡ ವಾಶ್ ಮಾಡ್ಬೇಕು. ಟೆರೆಸ್ ಮೇಲೆ ನೋಡ್ತೀನಿ ಫುಲ್ ಅಂದ್ರೆ ಫುಲ್ಲು ಡಾಗಿ ಗಲೀಜ್ ಮಾಡೋದು. 2 ದಿನದಿಂದ ತುಂಬಾ ಚಳಿ ಅಲ್ವಾ, ಎಲ್ಲ ಆ ಕಡೆ ಗಲೀಜ್ ಮಾಡ್ಬಿಟ್ಟಿದ್ದಾಳೆ. ಹಂಗಾಗಿ ನೋಡ್ಬಿಟ್ಟು ಫುಲ್ ಅದೊಂದ್ ಟೆನ್ಷನ್, ಬೆಳಿಗ್ಗೆ ಹೊತ್ತು ಇದೊಂದ್ ಟೆನ್ಷನ್ ಆಯ್ತಲ್ವಾ. ಹಂಗಾಗಿ ಸ್ವಲ್ಪ ಕೋಪ ಇವತ್ತು ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು. ಕೀ ತಂದು ಅಥವಾ ಏನೇ ವಸ್ತು ಆಗ್ಲಿ ಅದಾದ್ರ ಪ್ಲೇಸ್ ಇಟ್ಬಿಟ್ರೆ ನಮ್ಗೆ ಈಸಿಯಾಗಿ ಸಿಗುತ್ತೆ. ನಾಳೆ ಏನ್ ಪ್ಲಾನ್ ಇದೆ ಅದನ್ನ ಇವತ್ತು ನೈಟ್ ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ನಾಳೆ ಟೆನ್ಷನ್ ಇಲ್ದೇದಂಗೆ ನಮ್ ಕೆಲ್ಸಗಳನ್ನ ಮಾಡ್ಕೊಳ್ಬೇಕು. ಇವಾಗಿಂದ ಕಲೀಲಿಲ್ಲ ಅಂದ್ರೆ ಮುಂದೆ ಯಾವಾಗ ಕಲಿಯೋದು ಅನ್ನೋದಕ್ಕೋಸ್ಕರ ನಾನು ರೇಗಾಡಿದ್ದು. ಇವಾಗ ಕಿಟಕಿಗಳನ್ನ ವಾಶ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಈ ಕಡೆಯಿಂದ ನಮ್ಗೆ ಸಿಗುತ್ತೆ ಕಿಚನ್ ಇಂದ, ಹಂಗಾಗಿ ಈ ಕಿಟಕಿನ ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದು ಆಮೇಲೆ ಈ ತರ ಒರೆಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ದೊಡ್ಡದ ಮರ ಇದೆಯಲ್ವಾ, ನಾನು ಹ್ಯಾಂಗ್ ಮಾಡಿದೀನಿ ನಿಮ್ಗೆ ಇದ್ರಲ್ಲಿ ಕಾಣಿಸ್ತಾ ಇದೆ, ವಿಂಡೋ ಕಿಟಕಿನಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರದ್ದು ನಾನು ದೊಡ್ಡದ ಮರದ ಹತ್ರ ತಂದಿದ್ದು. ಆ ಗಿಡ ಇಲ್ಲೆಲ್ಲೂ ನರ್ಸರಿಲಿ ಸಿಗ್ಲೇ ಇಲ್ಲ ನಂಗೆ, ಹಂಗಾಗಿ ಅಲ್ಲಿ ದೊಡ್ಡದ ಮರದ ಹತ್ರ ಹೋಗಿದ್ದಾಗ ತಗೊಂಡ್ ಬಂದಿದ್ದೆ. ತುಂಬಾ ಚೆನ್ನಾಗಿದೆ ಅದು, ಇನ್ನ ಗ್ರೋತ್ ಬರ್ತಾ ಇದೆ, ಅಂದ್ರೆ ದೊಡ್ಡದಾಗಿ ಬೆಳ್ದಿಲ್ಲ ಅದು. ತುಂಬಾ ಎಳೆ ತರ ಕೆಳಗಡೆ ಎಲ್ಲ ಬರುತ್ತೆ ಅದು, ಹಂಗಾಗಿ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಅದೇನೋ ಇಷ್ಟ ಆಯ್ತು. ಒಂದೇ ಒಂದು ಇಲ್ಲಿ ಜೋಕಾಲಿ ಹಾಕೋದಿಕ್ಕೆ ಅಂತ ಅನ್ಬಿಟ್ಟು ನಾವು ಬಿಡಿಸಿದ್ವಿ, ಆದ್ರೆ ನಾನು ಅದನ್ನ ತೆಗೆದು ಸುಮ್ನೆ ಮೇಲ್ಗಡೆ ರೂಮಲ್ಲಿ ಇಟ್ಟಿದ್ದೀನಿ. ಯಾರು ಕುತ್ಕೊಳ್ಳಲ್ಲ ಏನಿಲ್ಲ, ಸುಮ್ನೆ ಅಡ್ಡ ಯಾಕೆ ಅದೊಂದು ಅಂತ ಅನ್ಬಿಟ್ಟು ಅದನ್ನ ಎತ್ತು ಸೈಡ್ಗೆ ಇಟ್ಟಿದ್ದೀನಿ. ಆ ಮನೇಲಿ ನೋಡಿದ್ರಲ್ವಾ ನೀವು, ಕುತ್ಕೊಂಡು ಈಚೆಗಡೆ ಏನಾದ್ರು ನಮ್ ಧನ್ವಿ ಬಂದಾಗ ಜಾಸ್ತಿ ಕುತ್ಕೊಳ್ಳೋಳು ಅವಳು. ಅದನ್ನ ತೆಗೆದು ಮೇಲ್ಗಡೆ ಇಟ್ಟಿದ್ದೀನಿ. ಅದೊಂದಕ್ಕೆ ಅಂತ ಬಿಡಿಸಿದ್ವಿ. ಟೈಲ್ಸ್ ಏನಾಗಿದೆ ಈ ತರ ಸ್ವಲ್ಪ ಧೂಳೆಲ್ಲ ಆಗ್ಬಿಟ್ಟಿತ್ತಲ್ವಾ ಮುಂದೆಗಡೆ ಮನೆಯೆಲ್ಲ ಇದ್ ಮಾಡ್ತಾ ಇದ್ರೆ ಅಂತ, ಅದನ್ನು ಕೂಡ ಹಂಗೇನೆ ಒರೆಸ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಹಿಂಗೆ ಒರೆಸ್ಕೊಂಡು ಎಲ್ಲ ಕೂಡ ಕ್ಲೀನ್ ಆಯ್ತು. ಇವಾಗ ಹೋಗಿ ಬಟ್ಟೆ ಒಗಿಬೇಕು. ಬಟ್ಟೆನೂ ಕೂಡ ಒಂದಷ್ಟಿದೆ. ಕೂದಲು ನೋಡ್ತಾ ಇದ್ರ ಹೆಂಗಾಗಿದೆ ಅಂತ ಅನ್ಬಿಟ್ಟು ಎಲ್ಲ ರಫ್ ಆಗ್ಬಿಟ್ಟಿದೆ ಕೂದಲು. ಇವಾಗ ಬನ್ನಿ ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ಒಂದೇ ಸಲ ಮೇಲೋಗಿ ಬಟ್ಟೆ ಒಗಿಯೋಣ ಅಂತ ಅನ್ಬಿಟ್ಟು ಇದನ್ನು ಕೂಡ ಎಲ್ಲ ಕಸ ಗುಡಿಸ್ಕೊಂಡೆ. ಅಷ್ಟು ಒಳಗಡೆ ಏನ್ ಕಸ ಬರಲ್ಲ ನಮ್ಮ ಮನೇಲಿ, ಆದ್ರೂನು ಮನೆ ಅಂದ್ಮೇಲೆ ಮನುಷ್ಯರಿದ್ಮೇಲೆ ಕಸ ಆಗ್ಲಿ ಧೂಳಾಗ್ಲಿ ಬಂದೇ ಬರುತ್ತೆ. ಈ ಒಂದು ಉರುಳಿನ ನಾನು ಬ್ರಾಸಲ್ಲಿ ಇಟ್ಟಿದ್ದೆ, ಅದು ಏನಪ್ಪ ತೊಳೆಯೋದಕ್ಕೆ ಆಗಲ್ಲ. ಇದಂತೂ ಕನ್ವಿನಿಯೆಂಟ್ ಆಗಿದೆ, ನನಗಂತೂ ಸೂಪರ್ ಆಗಿ ಇಷ್ಟ ಆಯ್ತು ಅಂತ ಹೇಳ್ಬೋದು. ಮಣ್ಣಿಂದು ಇದಕ್ಕೆ ನಾನು ಕಲರ್ ಮಾಡೋಣ ಅಂತ ತಂದಿದ್ದೆ, ಕಲರ್ ಏನು ಬೇಡ ಅಂದ್ರು ಮನೆಯವರು ಹಂಗೆ ಇಟ್ಟಿದ್ದೀನಿ. ಇವಾಗ ಇದನ್ನ ತೊಳೆದು ಇದಕ್ಕೆ ಡೆಕೋರೇಟ್ ಮಾಡಿ ಇಡೋದಷ್ಟೇನೆ. ಹಿಂದೆಗಡೆ ನೋಡ್ತಾ ಇದ್ರ ಲಿಂಗದು ಅಷ್ಟೋತ್ರ ನಡೀತಾ ಇದೆ, ಯಾಕೆಂದ್ರೆ ಬೆಳಗ್ಗೆನೆ ಮೂಡು ಚೆನ್ನಾಗಿರ್ಲಿಲ್ಲ ಅನ್ಬಿಟ್ಟು ದೇವ್ರ ಸಾಂಗ್ ಕೇಳಿದ್ರೆ ಚೆನ್ನಾಗಾಗತ್ತೆ ಅಂತ ಅನ್ಬಿಟ್ಟು ಅಷ್ಟೋತ್ರನ ಹಾಕಿ ಬಿಟ್ಟಿದ್ದೀನಿ. ಅದು ಓಡ್ತಾ ಇದೆ ಹಿಂದೆಗಡೆ.
ಇದನ್ನ ಕೇಳ್ಕೊಂಡು ಇವಾಗ ಹೂವೆಲ್ಲ ಒಂದೇ ಒಂದು ಹೂವು ಚೆನ್ನಾಗಿತ್ತು, ಇನ್ನೆಲ್ಲ ಹೂವನು ಕೊಳ್ತೋದಂಗಾಗಿತ್ತು. ಅದನ್ನೆಲ್ಲ ತೆಗೆದು ಹೊಸ ಹೂವನ ಇಡೋಣ ಅಂತ ಅಂದ್ಬಿಟ್ಟು. ಇದು ತೊಳೆಯೋದು ತುಂಬಾ ಈಸಿ ಆಯ್ತಾ. ನೀವು ಏನಾದ್ರು ಇಡೋರಾದ್ರೆ ಈ ಥರದ್ದು ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಆಮೇಲೆ ನಾವು ರೋಡ್ ಸೈಡ್ ಅಲ್ಲೆಲ್ಲ ಇರುತ್ತಲ್ಲ, ಅಲ್ಲಿ ತಗೊಂಡ್ರೆ ನಿಜವಾಗ್ಲೂ ತುಂಬಾ ಕಮ್ಮಿ ರೇಟಿಗೆ ಸಿಗುತ್ತೆ. ಅದೇ ಆನ್ಲೈನ್ ಅಲ್ಲೆಲ್ಲ ನೋಡಿ ಎಷ್ಟು ರೇಟ್ ಇದೆ. ನಾನು ಎಲ್ಲ ನೋಡ್ಬಿಟ್ಟು ಸುಮ್ನಾಗಿದ್ದೆ, ನೋಡೋಣ ಯಾವಾಗಾದ್ರೂ ಸಿಕ್ಕಿದ್ರೆ ಅಂತ ಅನ್ಬಿಟ್ಟು. ಇದು ಕೂಡ ದೊಡ್ಡ ಮರದ ಹತ್ರನೇ ತಗೊಂಡಿದ್ದು. ನೋಡಿದ ತಕ್ಷಣ ಇಷ್ಟ ಆಯ್ತು. ಇದಕ್ಕೆ ರೆಡ್ ವೈಟ್ ಕಲರ್ ಅಲ್ಲಿ ಇದ್ ಮಾಡೋಣ, ಪೇಂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಯಾವಾಗ ಮಾಡ್ತೀನೋ ಅಂತ. ಇವಾಗ ನೀರ್ನ ತುಂಬಿಸಿ ಇದಕ್ಕೆ ಇವಾಗ ಅಲಂಕಾರ ಮಾಡೋಣ ಅಂತ ಅನ್ಬಿಟ್ಟು ಈ ತರ ಹಾಕಿ ಇಡ್ತಾ ಇದೀನಿ. ಮನೆ ಅಂದ್ಮೇಲೆ ಏನೋ ಒಂಥರ ಹೆಣ್ಮಕ್ಳಿಗೆ ಈ ತರ ನೀಟಾಗಿ ಅಲಂಕಾರ ಮಾಡಿ ಇಟ್ರೆ ಎಷ್ಟೋ ವಸ್ತುಗಳು ಕಣ್ಣಿಗೆ ಒಂಥರ ಖುಷಿ ಕೊಡ್ತವೆ. ನನ್ಗೂ ಅಷ್ಟೇನೆ ಈ ತರ ಎಲ್ಲ ಚೆನ್ನಾಗ್ ಅನ್ಸುತ್ತೆ. ಮನೆ ಬಾಗ್ಲೆಲ್ಲ ಇಟ್ಟಿದ್ದೀನಿ ಇದ್ರ. ರೆಡ್ ಹೂವ ಇದ್ರೆ ಅಂದ್ರೆ ರೋಸ್ ಹೂವ ಇದ್ರೆ ತುಂಬಾ ಚೆನ್ನಾಗಿರೋದು, ಆದ್ರೆ ಇರ್ಲಿಲ್ಲ. ಸರಿ ಏನಿದೆಯೋ ಅದ್ರಲ್ಲೇ ಅಲಂಕಾರ ಮಾಡೋಣ ಅಂತ ಅನ್ಬಿಟ್ಟು ಇಟ್ಟೆ. ಇಟ್ಟು ಇವಾಗ ಮೇಲ್ಗಡೆ ಹೋಗಿ ಬಟ್ಟೆ ಒಗಿಬೇಕು. ಅದಕ್ಕೂ ಮುಂಚೆ ಚಂದು ಬಂದ. ನಂಗೆ ಯಾಕೋ ಒಂಥರ ಬೇಜಾರಾಗೋಯ್ತು. ಸುಮ್ನೆ ನಿಂತ್ಕೊಂಡಿದ್ದೆ. ಅಳುನು ಬರ್ತಾ ಇತ್ತು. ಯಾಕೆಂದ್ರೆ ಡಾಗಿ ಅಷ್ಟು ಗಲೀಜು ಮಾಡ್ಬಿಟ್ಟಿದೆ. ಹೆಂಗ್ ವಾಶ್ ಮಾಡ್ಲಿ ನಾನು, ಹೆಂಗ್ ಬಟ್ಟೆ ವಾಶ್ ಮಾಡ್ಲಿ ಅಂತ. ಆಮೇಲೆ ಚಂದು ಬಂದ್ಬಿಟ್ಟು, ಅಮ್ಮ ನೀನ್ ಯಾಕೆ ಅಳ್ತಾ ಇದೀಯಾ, ಸುಮ್ನಿರು ನಾನ್ ವಾಶ್ ಮಾಡ್ಕೊಡ್ತೀನಿ ಅನ್ಬಿಟ್ಟು. ಪಾಪ ಅವನು ಏನ್ ಗೊತ್ತಾ, ಅವ್ನು ಫಸ್ಟ್ ಟೈಮ್ ಈ ತರ ವಾಶ್ ಮಾಡ್ತಾ ಇರೋದು. ಯಾವತ್ತೂ ಮಾಡಿಲ್ವಾ, ಹೆಂಗ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಆಮೇಲೆ ನಾನು ಒಂದ್ ಕಡೆಯಿಂದ ಹೇಳ್ಕೊಟ್ಟೆ, ಈ ತರ ಮಾಡಪ್ಪ ಅಂತ ಅನ್ಬಿಟ್ಟು. ಅಷ್ಟರಲ್ಲಿ ನಾನು ಕೂಡ ಆ ಕಡೆ ಬಟ್ಟೆ ಒಗ್ದಾಕ್ತೆ. ಅವನು ಕೂಡ ಎಲ್ಲಾನು ಕೂಡ ವಾಶ್ ಮಾಡ್ದ. ನೋಡಿ ಅಲ್ಲೆಲ್ಲ ಹುಚ್ಚೋಯ್ತು. ಏನ್ ಗೊತ್ತಾ, ಬಟ್ಟೆ ಒಣಗಾಕಕ್ಕೆ ಕಾಲ್ ಇಡಕ್ಕೆ ಆಗಲ್ಲ ಆಯ್ತಾ. ಈ ತರ ಮಾಡ್ಬಿಟ್ರೆ ಕಾಲಿ ಇಡಕ್ಕೆ ಒಂಥರ ಅನ್ಸ್ತಾ ಇರುತ್ತೆ ನಂಗೆ. ಹಂಗಾಗಿ ಪಾಪ ಚಂದುನೇ ಎಲ್ಲಾ ಕಡೆ ವಾಶ್ ಮಾಡ್ದ. ಆಮೇಲೆ ಕೂದ್ಲು ಬೇರೆ ತುಂಬಾ ಉದುರ್ತಾ ಇರೋದ್ರಿಂದ ಸಖತ್ ಪ್ರಾಬ್ಲಮ್ ಆಯ್ತು. ಇವಾಗ ಬಂದು ಪೂಜೆ ಎಲ್ಲ ಮಾಡಿ ಇವಾಗ ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ಊರಿಗೆ ಹೊರಡ್ಬೇಕು. ಮನೆಯವರು ಫೋನ್ ಮಾಡಿದ್ರಲ್ವಾ ಅಂತ ಅನ್ಬಿಟ್ಟು ಊರ್ಗ್ ಹೊರಡೋಣ ಅಂತ ಅನ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ತರ ರೆಡಿಯಾಗಿ ಡ್ರೆಸ್ ಏನೋ ತುಂಬಾ ಚೆನ್ನಾಗಿದೆ. ಆದ್ರೆ ವೇಲ್ ಅಷ್ಟು ಕಂಫರ್ಟ್ ಇಲ್ಲ. ಯಾಕೆಂದ್ರೆ ಒಂದ್ ಸರಿಯಾಗಿ ಕೂತ್ಕೊಳ್ಳೋದೇ ಇಲ್ಲ, ಜಾರಿ ಜಾರಿ ಹೋಗುತ್ತೆ ಅಂತ ಹೇಳ್ಬೋದು. ಒಂಥರ ಸಿಲ್ಕ್ ತರ. ನನ್ಗೆ ಕಾಟನ್ ವೇಲ್ಗಳು ತುಂಬಾ ಇಷ್ಟ ಆಗ್ತವೆ. ಯಾಕೆಂದ್ರೆ ನಾವ್ ಹೆಂಗ್ ಸ್ಟೈಲ್ ಮಾಡ್ತೀವಿ ಹಂಗೆ ಇರುತ್ತೆ. ಮತ್ತೆ ಮೈ ಮೇಲೂ ಕೂಡ ಹಂಗೇನೆ ಇರುತ್ತೆ. ಕಾಟನ್ ವೇಲ್ಗಳು ತುಂಬಾ ಇಷ್ಟ ಆಗ್ತವೆ ಅವು. ಇವ ಈ ತರದ್ದು ಅಂತಂದ್ರೆ ತುಂಬಾ ಒಂಥರ ನೋಡಿ, ಈ ತರ ಜಾರಿ ಜಾರಿ ಹೋಗ್ತಾ ಇರೋದು ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ ಕೆಲವೊಂದ್ ಕಡೆ ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ. ಇವಾಗ ಬಸ್ನ ಚಂದು ಹತ್ರ ಡ್ರಾಪ್ ತಗೊಂಡು ಬಂದು ಅಷ್ಟರಲ್ಲಿ ಮನೆಯವ್ರು ಬಂದು ಪಿಕ್ ಮಾಡಿದ್ರು. ಪಿಕ್ ಮಾಡಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಬಂದ್ವಿ. ತೋಟಕ್ಕೆ ಬಂದು ನೋಡ್ತಿದಂಗೆ ಗೊತ್ತಾಯ್ತದಲ್ಲ, ಗ್ರೀನ್ ಇಲ್ಲ, ಅದು ಗ್ರೀನ್ ಇಲ್ಲ, ಒಂಥರ ರೆಡ್ ಬರುತ್ತಲ್ಲ, ಅದಕ್ಕೆ ಎಳ್ನೀರು. ಹಾ, ಸಕ್ಕ ಸ್ವೀಟ್ ಬರುತ್ತೆ ಎಳ್ನೀರು. ಚೆನ್ನಾಗಿ ಬಂದೈತೆ. ಅದಕ್ಕೆ ಎಳ್ನೀರಲ್ಲ, ಮಾಮೂಲಿ. ನೋಡಿ ಅದಕ್ಕೇನೆ 3 ವರ್ಷ ಆದ್ಮೇಲೆ ಸುಮ್ಮನೆ ಬಂದು ಸೇರ್ಕೊಂಬಿಡೋಣ. ಇದ್ವಲ್ಲ ಕೊರೋನಾ ಟೈಮಲ್ಲಿ, ಬೆಳಿಗ್ಗೆ ಸಂಜೆ ಕೆಲಸ ಮಾಡು, ಮಧ್ಯಾಹ್ನ ರೆಸ್ಟ್ ಮಾಡು ಅಂತ. ಮತ್ತೆ ಅದು ಯಾಕೆ ಕೆಳಗಡೆ ಬಂದಿರೋದು, ಅದು ಅಡಿಕೆ ಅಲ್ಲಿ ಭಾರತ ಅಡಿನಾರ್ದೇನಾ ಇಲ್ಲಿ ಆ ಮರದಲ್ಲಿ ಕೆಳಗಡೆ ಬಂದ್ಬಿಡ್ತದಾ? ನಮಸ್ಕಾರ ಇಲ್ಲ ಅದೇ ಬರುತ್ತೆ ಬಾಗ್ಲು. ಬೆಳಗ್ಗೆ ಒಂದು ವಿಡಿಯೋ ಕಳಿಸಿದ್ರು, ನೀರೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ನೆನೆಸಿದ್ದೀನಿ ತೋಟದಲ್ಲಿ ಅಂತ. ಅದು ನೋಡಿದ ತಕ್ಷಣವೇ ಗಿಡಗಳನ್ನೆಲ್ಲ ನೋಡ್ಬೇಕನ್ನಿಸ್ತು. ಹಂಗಾಗಿ ರೆಡಿಯಾಗಿ ಕಂಪ್ನಿಗೆ ಹೋಗೋಣ ಅಂತ ರೆಡಿಯಾಗಿದ್ದು. ಇಮಿಡಿಯೇಟಾಗಿ ಬಸ್ ಹತ್ಕೊಂಡು ಬಂದಿದ್ದು. ಅಲ್ಲಿ ಕೂತ್ಕೊಂಡ್ರೆ 1 ಅವರ್ಗೆ ಇಲ್ಲಿ ಇಳಿಬೋದು. ಮನೆಯವ್ರು ಬಂದರು, ಪಿಕ್ ಮಾಡ್ಕೊಂಡು ಬಂದರು. ತೋಟ ಎಲ್ಲ ನೋಡಿ ಖುಷಿ ಆಯಿತು. ಮಕ್ಕಳು ಫೋನ್ ಮಾಡ್ತಾ ಇದ್ದಾರೆ, ಓಡಬೇಕು ಇವಾಗ. ಇಷ್ಟೇ, ತೋಟ ಎಲ್ಲ ನೋಡಿದಾಯಿತು, ಒಂದು ಸುತ್ತು ಓಡಾಡಿದಾಯಿತು. ಈಗ ಬೆಂಗಳೂರಿಗೆ ಹೊರಡಬೇಕು. ಏನೋ ಒಂಥರ ಸಮಾಧಾನ ಆಗುತ್ತಿಲ್ಲ ಬಂದರೆ. ಖುಷಿ
ಕುಯ್ಬೇಕಾ ಇಲ್ಲ, ಎಲ್ಲ ಉದ್ರೋಗ್ಬಿಟ್ಟವೆ. ಇಷ್ಟೊಂದು ಸಪೋಟ ಬಿಟ್ಟಿದೆ, ಅದು ಹಣ್ಣಾಗೋ ಅಷ್ಟರಲ್ಲಿ ಸಪೋಟ ಸಪೋಟ ಪೀಚ್ ಪೀಚ್ ಸಪೋಟ. ಗೊತ್ತಾ, ನಾವು ಎಲ್ಲಿರ್ತೀವೋ ಅದನ್ನು ಖುಷಿ ಪಡಬೇಕು, ಅದನ್ನು ಎಂಜಾಯ್ ಮಾಡಬೇಕು. ಇಲ್ದಿರೋದನ್ನು ಹುಡಿಕೊಂಡು ಹೋಗ್ಬಾರ್ದು, ಇಲ್ದಿರೋದಕ್ಕೆ ಆಸೆನೂ ಪಡಬಾರ್ದು. ಏನಿದೆಯೋ ಅದರಲ್ಲಿ ಖುಷಿ ಪಟ್ಟರೆ ಇನ್ನಷ್ಟು ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬ್ತೀನಿ. ತೆಂಗಿನಕಾಯಿ ಸಿಕ್ತು, ನೀರೈತೆ. 50 ರೂಪಾಯಿ 60 ರೂಪಾಯಿ ಬೆಂಗಳೂರಲ್ಲಿ ತೆಂಗಿನಕಾಯಿ. ಎಷ್ಟು ಕೂಲಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ನಮ್ಮ ದೀಪಗೂ ಸಖತ್ ಇಷ್ಟ ತೋಟಕ್ಕೆ ಬರಬೇಕು ಅಂತ. ಇಲ್ಲಿ ಟೈಮೇ ಸಿಗ್ತಾಯಿಲ್ಲ. ಇವಾಗ ಯಾವಾಗಾದರೂ ಬಂದರೆ ಎಲ್ಲರೂ ಸೇರಿ ತೋಟಕ್ಕೆ ಬರಬೇಕು. ಕೆಳಗಡೆ ನೋಡ್ಕೊಂಡು ಬರೋಣ. ಈ ಕಡೆ ಒಂದು ರೌಂಡ್ ಹಾಕಿ ತೆಂಗಿನಕಾಯಿ ಇದ್ರೆ ನೋಡಿಕೊಂಡು ಆಮೇಲೆ ಓಡಬೇಕು. ಪ್ರಕೃತಿ ನಡುವೆ ಇದ್ದಷ್ಟು ನಮ್ಮ ಮನಸ್ಸು ಕೂಲ್ ಆಗುತ್ತೆ, ಎಂಥದೇ ಪ್ರೆಷರ್ ಇದ್ರೂ ಕಮ್ಮಿ ಆಗುತ್ತೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂದರೆ ಒಂಥರ ಇದಾಗ್ಬಿಟ್ಟಿತ್ತು, ಟ್ರಿಗರ್ ಆಗುತ್ತೆ ಅಂತಾರಲ್ಲ, ಹಂಗಾಗ್ಬಿಟ್ಟಿತ್ತು. ನನಗೆ ಯೂಶ್ವಲಿ ಹಂಗಾಗಲ್ಲ, ತುಂಬ ಪೇಷನ್ಸ್ಗೆ ಇರೋಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆ ಹೊತ್ತು. ಆದರೆ ಇವತ್ತಂತೂ ಧ್ರುವ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅನ್ನೋ ಕೋಪ, ಜೊತೆಗೆ ರೆಸ್ಪಾನ್ಸಿಬಿಲಿಟಿಯಾಗಿ ನಡ್ಕೊಳ್ಳಲ್ಲ ಮಕ್ಕಳು ಅಂತ ಒಂದು ಕೋಪ ಬಂದ್ಬಿಡ್ತು. ಯಾಕೆಂದರೆ ಕೀ ತಂದು ಅದು ಆ ಪ್ಲೇಸಲ್ಲಿ ಇಟ್ಟರೆ ನಾಳೆಗೆ ಈಸಿ ಆಗುತ್ತೆ. ಆಮೇಲೆ ನಾಳೆ ಏನಿದೆ ನಮ್ಮ ಪ್ಲ್ಯಾನು ಅಂತ ಇವತ್ತು ನೈಟೇ ನಾವು ರೆಡಿ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಇಷ್ಟು ಹೇಳ್ಕೊಟ್ರು ಇವ್ರು ಮಾಡಲ್ವಲ್ಲ ಅನ್ನೋ ಕೋಪ ಒಂದು ಕಡೆ. ಅದಕ್ಕೆ ನಮಗೆ ಆ ಥರ ಟ್ರಿಗರ್ ಆಗೋಯ್ತು ಅಷ್ಟೇ. ಇವಾಗ ಅಂದರೆ ಸ್ಟಾರ್ಟ್ ಆಗಿದ್ದು ಹಂಗೆ ಮುಗಿಸ್ತಾ ಇರೋದು ಈ ಪ್ರಕೃತಿ ನಡುವೆ. ಎಷ್ಟು ಖುಷಿ ಆಗ್ತಾಯಿದೆ ನನಗೆ ಅಂದರೆ ಸಖತ್ ಖುಷಿ ಆಗ್ತಾಯಿದೆ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗಿ ಬೆಂಗಳೂರಿಗೆ ಹೋಗಬೇಕು. ಮಕ್ಕಳು ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಅಂತ ಅಂದ್ಕೊಂಡು ಹೊಡಬೇಕು. ಚೆನ್ನಾಗಿದೆ, ನೋಡ್ತಾ ಇದ್ರೇ ಒಂಥರ ಖುಷಿ ಆಗ್ತಾಯಿದೆ. ಕೊರೋನಾ ಟೈಮಲ್ಲಂತೂ ಬೆಳಿಗ್ಗೆ 11-11:30 ಕೆಲಸ ಮಾಡು, ಆಮೇಲೆ 3:30-4 ಗಂಟೆವರೆಗೂ ಮತ್ತೆ ಮನೇಲಿರು, ಮತ್ತೆ ಒಂದು 6 ಗಂಟೆವರೆಗೆ ಇಲ್ಲಿ ತೋಟದಲ್ಲಿ ಕೆಲಸ ಮಾಡು. ಹಿಂಗೆ ಮಾಡ್ತಿದ್ವಿ. ಎಷ್ಟು ಚೆನ್ನಾಗಿತ್ತು ಲೈಫ್ ಅಂದರೆ. ಅದಕ್ಕೆ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ಹೋಗೋಣ ಹಳ್ಳಿಗೆ ಅಂತ. ಮಕ್ಕಳದ್ದು ಎಜುಕೇಷನ್ ಮುಗಿಬೇಕಲ್ವ, ಹಾಗಾಗಿ ಈಗ ಬೆಂಗಳೂರಿಗೆ ವರ್ಡ್ ಮೇಲೆ ಸಿಗ್ತೀನಿ. ಥ್ಯಾಂಕ್ ಯು. ಇನ್ನೇನು ಬೆಂಗಳೂರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟಿದ್ವಿ. ಆದರೆ ಕೊರೋನಾ ಟೈಮಲ್ಲಿ ಈ ಟ್ರ್ಯಾಕ್ಟರ್ಗೆ ನಾವು ಅಡ್ವಾನ್ಸ್ ಕೊಟ್ಟಿದ್ವಿ ಆಯಿತಾ. ಅವಾಗ ಕೊಟ್ಟಿದ್ದು ಇವಾಗ ಅವ್ರು ಸಿಕ್ಕಿ ಮತ್ತೆ ಇರಲಿ ತಗೊಳ್ಳಿ ಅಂತ ಹೇಳಿ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಗುರುವಾರ ಬರೋಣ, ಇವಾಗೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಡೆಲಿವರಿ ತೊಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಅವರಂತೂ ಸಖತ್ ಹಿಂಸೆ ಇದು ಮಾಡಿದ್ರು. ಇಲ್ಲಮ್ಮ ಪೂಜೆ ಮಾಡಿಬಿಡು, ಹೆಂಗಿದ್ರು ಬಂದಿದ್ದೀಯಲ್ವಾ ಪೂಜೆ ಮಾಡು ಅಂತ. ಮನೆಯವರು ಅಷ್ಟೇ, ಎಲ್ಲನೂ ನನ್ನ ಕೈಲೇ ಪೂಜೆ ಆಗಬೇಕು ಅಂತ ಅವ್ರಿಗೆ. ಹಂಗಾಗಿ ಗುರುವಾರ ಬಂದಿಲ್ಲ ಅಂದರೆ ಅದಕ್ಕೆ ಇವತ್ತೇ ಮಾಡಿಬಿಟ್ಟು ಡೆಲಿವರಿ ಬೇಕಾದ್ರೆ ನಾವು ಗುರುವಾರ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ನೋಡಿ ಅವಾಗ ಕೊಟ್ಟಿರೋ ಕಷ್ಟಪಟ್ಟಿರೋ ದುಡ್ಡು ಎಲ್ಲೂ ಹೋಗಲ್ಲ. ಹಂಗಾಗಿ ಅವರು ದೊಡ್ಡವರು ಅಷ್ಟೊಂದು ರಿಕ್ವೆಸ್ಟ್ ಹೇಳಿದ್ರಲ್ವಾ, ರಿಕ್ವೆಸ್ಟ್ ಆಗಿ ಇಲ್ಲಮ್ಮ ಮಾಡ್ಬಿಡು, ಒಳ್ಳೆ ದಿನ ಅಲ್ವಾ ಸೋಮವಾರ ಇವತ್ತು, ಹಂಗೇನೆ ಅಲ್ಲೇ ನೀರು ಕೊಟ್ರು, ಮುಖ ಎಲ್ಲ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಮಾಡ್ಬಿಡು ಪೂಜೆನ ಅಂತ ಅಂದ್ಬಿಟ್ಟು ಅವರೇನೆ ಹಣ್ಣು ಕಾಯಿ ಎಲ್ಲ ಕೂಡ ತರಿಸ್ಕೊಟ್ರು. ಇಲ್ಲ ಸರ್ ಬರ್ತೀನಿ ಗುರುವಾರ ಮಾಡ್ತೀನಿ ಅಂದ್ರೂ ಅವರು ಇದು ಮಾಡಲಿಲ್ಲ. ಹಾಗೆ ಸ್ವೀಟು ಎಲ್ಲನೂ ಕೂಡ ತರಿಸ್ಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಇದೊಂದು ಮಿನಿ ಟ್ರ್ಯಾಕ್ಟ್ರು ನಮ್ಮ ಲೈಫ್ಗೆ ಬಂದಿರೋದು ಒಂಥರ ಖುಷಿ ಆಗುತ್ತೆ ಅಲ್ವಾ. ಇವಾಗ ಕಳೆ ಎಲ್ಲ ಇದು ಮಾಡ್ಬೇಕಂತಂದಾಗ, ರೋಡ್ ಹೊಡ್ಸ್ಬೇಕು ಅಂತಂದಾಗ ನಾವೇನೇ ಇದನ್ನ ಯಾರು ಬೇಕಾದ್ರೂ ಮಕ್ಕಳಾಗ್ಬೋದು ಮನೆಯವ್ರಾಗ್ಬೋದು ಹೆಣ್ಮಕ್ಳು ಇದನ್ನ ಯೂಸ್ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಯಾರು ಬೇಕಾದ್ರೂ ಇದನ್ನ ಇದು ಮಾಡ್ಬೋದಂತೆ, ಅವರು ಹೇಳ್ತಾ ಇದ್ರು ಹಂಗಂತ. ತುಂಬಾ ಚೆನ್ನಾಗಿದೆ. ನಾವು ಹಿಂಗೆ ಬೆಂಗಳೂರಿಗೆ ಹೋಗ್ತೀವಿ, ಅದನ್ನ ಡೆಲಿವರಿ ಇದಕ್ಕೆ ಕೊಟ್ಬಿಡಿ, ನಾವು ಅಂದ್ರೆ ಮನೆಯವ್ರ ಫ್ರೆಂಡ್ ಮನೆಗೆ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ನಾವು ಹಿಂಗೆ ಬಂದ್ಬಿಟ್ವಿ. ಯಾಕೆಂದ್ರೆ ಲೇಟ್ ಆಗ್ಬಿಟ್ಟಿತ್ತು. ನೀವು ನೋಡ್ತಾ ಇದ್ರ 6:30 6:45 ಆಗಿದೆ ಆಲ್ರೆಡಿ. ಹಂಗಾಗಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿ ನಾವು ಹೊರಟ್ವಿ ಬೆಂಗಳೂರಿಗೆ ಇದನ್ನ ಡೆಲಿವರಿಗೆ.
ಇದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಲೈಫ್ಗೆ ಒಂದು ಟ್ರ್ಯಾಕ್ಟರ್ ಬಂದ್ರೆ ಫುಲ್ ಖುಷಿ. ಏನೇ ಬಂದ್ರು ಅದಕ್ಕೆ ಪೂಜೆ ಮಾಡಿ ಜಾಸ್ತಿ ರಿಪೇರಿಗೆಲ್ಲ ಹೋಗ್ಬೇಡಪ್ಪ, ಚೆನ್ನಾಗಿ ಕೆಲಸ ಮಾಡು ಅಂತ ಕೇಳ್ಕೊಳ್ಳೋದು. ಒಂದು ದೇವ್ರನ್ನ ನೆನ್ಸ್ಕೊಂಡು ಒಂದು ಪ್ರಾರ್ಥನೆ ಒಂದನ್ನು ಮಾಡ್ಕೋಬೇಕು ಅಷ್ಟೇನೆ. ಆ ಮನೆಯವರು ನೀನೇ ಮಾಡಮ್ಮ ಅಂತ ಅಂದ್ಬಿಟ್ಟು ಆಮೇಲೆ ಕೀ ಇಸ್ಕೋಬೇಕಾದ್ರೆ ಮಾತ್ರ ಇಬ್ರು ಕೂಡ ಇಸ್ಕೊಂಡ್ವಿ. ಖುಷಿ. ನೋಡಿ ಅವಾಗ ಕೊಟ್ಟಿರೋ ಕಾಸು ಇವಾಗ ಇದಾಗ್ತಾ ಇದೆ ಇದು. ಯಾವಾಗ ಯಾವಾಗ ಕೊಟ್ಟಿರೋ ಕಾಸು ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಇದನ್ನ ಮರ್ತೇ ಬಿಟ್ಟಿದ್ರು ಮನೆಯವರು. ಆ ಇವಾಗ ಅವ್ರು ಸಿಕ್ಕಿ ಅವರೇ ಇದ್ ಮಾಡಿದ್ರೆ ಖುಷಿ ಆಯ್ತು ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು.